ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲೇ ಬೆಲ್ಲನ ಯೂಸ್ ಮಾಡಿ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಈಗ ಬೆಲ್ಲದ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಅಗಲ ಇರೋಂಥ ಒಂದು ಬಾಣಲಿಗೆ ನಾನು ಪಾಕನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 400 ಗ್ರಾಮ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅಂದರೆ ನಾನು ಬಟ್ಲಲ್ಲಿ ಮೆಜರ್ಮೆಂಟ್ನ ಮಾಡಿ ತೊಗೊಂಡಿದ್ದೀನಿ ಬೆಲ್ಲನ. ನಾನು ಯಾವ ಬಟ್ಲಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ ಆ ಬಟ್ಲಲ್ಲಿ ನಾನು ಒಂದೂವರೆ ಕಪ್ಪಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ಪಾಕಕ್ಕೆ. ನೀವು ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಹೊತ್ತು ಕುದಿಸ್ಕೋಬೇಕು. ನೀರನ್ನು ಕಮ್ಮಿ ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು ಪಾಕನ. ಆಮೇಲೆ ನಾನಿಲ್ಲಿ ನೋಡಿ MTR ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಬೌಲ್ನ ತೊಗೊಂಡಿದ್ದೀನಿ ಕಲಿಸ್ಕೊಳ್ಳೋಕ್ಕೆ. ನೀವು ಚೆನ್ನಾಗಿ ಒಂದು ಅರ್ಧದಲ್ಲಿ ನೀವು ಜಾಮೂನ್ ಹಿಟ್ಟನ್ನು ಕಲಿಸ್ಕೊಂಡ್ರೆ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ತುಂಬ ಗಟ್ಟಿಗೆ ಜಾಮೂನ್ ಹಿಟ್ಟನ್ನು ಕಲಿಸ್ಕೋಬೇಕು ಅಂತ ಹೇಳ್ತಾರೆ. ಆ ಗಟ್ಟಿಗೆ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಂಡಾಗ ಒಳಗಡೆ ಒಂಥರ ಹಿಟ್ಟು ಥರ ಗಂಟು ಥರ ಇರುತ್ತೆ. ನೀವು ಯಾವಾಗಲೇ ಜಾಮೂನ್ ಮಾಡಬೇಕಾದ್ರೂ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಒಂದೇ ಸಲ ನೀರು ಜಾಸ್ತಿ ಹಾಕೊಂಡ್ಬಿಟ್ರೂ ತೆಳ್ಳಗೆ ಆಗಿಬಿಡುತ್ತೆ. ನೀವು ಸ್ವಲ್ಪನೇ ನೋಡಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಮೂನ್ ಹಿಟ್ಟು ಯಾವಾಗಲೂ ಕೂಡ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ನೀವು ತೆಳ್ಳಗೆ ಕಲಿಸ್ಕೊಂಡಷ್ಟು ಜಾಮೂನು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀವು ಗಟ್ಟಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ರೆ ಅದು ಒಳಗಡೆ ಸ್ವಲ್ಪ ಹಿಟ್ಟಿಟ್ಟು ಥರ ಗಂಟು ಥರ ಇರುತ್ತೆ ನೋಡಿ, ಆ ಥರ ಆಗಿಬಿಡುತ್ತೆ. ನಿಮಗೆ ಚೆನ್ನಾಗಿ ಅದು ಪಾಕದಲ್ಲಿ ಚೆನ್ನಾಗಿ ನೆಂದು ಫುಲ್ಲು ಸಾಫ್ಟಾಗಿ ಬರಬೇಕು ಅಂದರೆ ಹಿಟ್ಟನ್ನು ಫುಲ್ಲು ತೆಳ್ಳಗೆ ಕಲಿಸ್ಕೋಬೇಕು. ಅಂದರೆ ಫುಲ್ ತೆಳ್ಳಗೆ ಅಂದರೆ ನೀವು ನೀರು ಥರ ಫುಲ್ ತೆಳ್ಳಗೆ ಮಾಡ್ಕೊಳ್ಳೋ ಥರ ಅಲ್ಲ, ಸ್ವಲ್ಪ ತೆಳ್ಳಗಿರಬೇಕು ಹಿಟ್ಟು. ತುಂಬ ಗಟ್ಟಿಗೆ ಚಪಾತಿ ಹಿಟ್ಟಿನ ಅದಕ್ಕೆ ತುಂಬ ಗಟ್ಟಿಗೆ ಆ ಥರ ಎಲ್ಲ ಇರಬಾರ್ದು, ಸ್ವಲ್ಪ ಸಾಫ್ಟಾಗಿರಬೇಕು ನೋಡಿ. ನಾನು ಲಾಸ್ಟಿಗೆ ಇಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪನ ಕೈಗೆ ಸವರ್ಕೊಂಡು ಹಾಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಕಲಿಸ್ತಾ ಇರುವಾಗಲೇ ನಿಮಗೆ ಗೊತ್ತಾಗ್ತದೆ ಅನಿಸುತ್ತೆ ಹಿಟ್ಟು ಸ್ವಲ್ಪ ತೆಳ್ಳಗಿದೆ ಅನ್ನೋ ಥರ. ಈ ಥರ ಸ್ವಲ್ಪ ತೆಳ್ಳಗಿರಬೇಕು, ಕೈಗೆಲ್ಲ ಹಿಟ್ಟು ಅಂಟ್ಕೋತಾ ಇರಬೇಕು ಸ್ವಲ್ಪ. ಆ ಥರ ಸ್ವಲ್ಪ ತೆಳ್ಳಗೆ ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಾಗಂತ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಸ್ವಲ್ಪ ಹಿಟ್ಟನ್ನು ಈ ಥರ ಮೀಡಿಯಮ್ಮಾಗಿ ತೆಳ್ಳಗೆ ಕಲಿಸ್ಕೊಳ್ಳಿ. ಈಗ ಕಲಿಸ್ಕೊಂಡ್ಮೇಲೆ ನಾದ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಆ ಥರ ಕಲಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು 1/4 ಗಂಟೆ ಬಿಡಿ. ಅಷ್ಟರಲ್ಲಿ ಪಾಕನ ನೋಡಿ ಬೆಲ್ಲ ಎಲ್ಲ ಕರಗಿದೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾವು ನೀರನ್ನು ಕಮ್ಮಿ ಹಾಕ್ಕೊಂಡಾಗ ತುಂಬ ಹೊತ್ತು ನೀವು ಕುದಿಸ್ಕೋಬೇಕು ಅಂತ ಏನಿಲ್ಲ. ಪಾಕನ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಅಂದರೆ ನಿಮಗೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬೆಲ್ಲದ ಪಾಕನ. ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಅಥವಾ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದೇ ಆದ್ರೂ ಹಾಕ್ಬಿಟ್ಟು ಜಾಸ್ತಿ ನೀರನ್ನ ಹಾಕ್ಬಿಡ್ತಾರೆ. ಅದು ತುಂಬ ಹೊತ್ತು ಕುದಿಸ್ಕೋಬೇಕಾಗುತ್ತೆ. ನೋಡಿ ಹಿಟ್ಟು ಎಷ್ಟು ಸಾಫ್ಟ್ ಇದೆ ಅಲ್ವಾ. 1/4 ಗಂಟೆ ಆಗಿದೆ ಇವಾಗ ನೋಡಿ. 1/4 ಗಂಟೆ ಆದಮೇಲೆ ನೀವು ಹಿಟ್ಟನ್ನ ಈ ಥರ ನಾದ್ಕೊಳಕ್ಕೆ ಹೋದರೆ ಅದು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಕೈಗೆ. ಚೆನ್ನಾಗಿ ಹಳ್ಕೊಂಡಿರುತ್ತೆ ಹಿಟ್ಟು ನೋಡಿ, ಗೊತ್ತಾಗ್ತಿದೆ ಅಲ್ವಾ. ಚೆನ್ನಾಗಿ ಹಳ್ಕೊಂಡಾಗ ಹಿಟ್ಟು ಅವಾಗಿನ ಥರ ಅಂಟ್ಕೊಳ್ಳಲ್ಲ ನೋಡಿ. ಎಷ್ಟು ಸಾಫ್ಟಾಗಿದೆ ಅಲ್ವಾ. ಈ ಥರ ಹಿಟ್ಟು ಸಾಫ್ಟಾಗಿರಬೇಕು ಜಾಮೂನಿಗೆ. ಈಗ ನಿಮಗೆ ಯಾವ ಸೈಜಿಗೆ ಉಂಡೆ ಬೇಕೋ ಆ ಸೈಜಿಗೆ ನೀಟಾಗಿ ಉಂಡೆನ ಕಟ್ಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡಿ ಉಂಡೆನ ಕಟ್ಕೋಬೇಕು. ನೀವು ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಕೊಂಡ್ರೆ ಒಡ್ಕೊಳ್ಳೋದಿಲ್ಲ, ಜಾಮೂನು ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಜಾಮೂನ್ ಉಂಡೆಗಳನ್ನೆಲ್ಲ ಕಟ್ಕೊಳ್ಳಿ. ನೀವು ಒಂದೊಂದೇ ಹಂಗೆ ಉಂಡೆ ಮಾಡ್ಕೊಂಡು ಒಂದೊಂದನ್ನೇ ಎಣ್ಣೆಗೆ ಹಾಕೋಬಾರ್ದು. ಸ್ವಲ್ಪ ಈ ಥರ ಎಲ್ಲ ಉಂಡೆಗಳನ್ನ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಆಮೇಲೆ ನೀವು ಒಂದು ಸಲ ಎಣ್ಣೆಗೆ ಹಾಕಿ ಕರ್ಕೋಬೇಕು. ನೀವು ಒಂದೊಂದೇ ಈ ಥರ ಉಂಡೆ ಕಟ್ಟಿ ಎಣ್ಣೆಗೆ ಹಾಕ್ತಾಯಿದ್ರೆ ಒಂದು ಬೇಯುತ್ತೆ, ಒಂದು ಬೇಯಲ್ಲ, ಹಂಗಾಗುತ್ತೆ ನೋಡಿ. ಎಲ್ಲ ಈ ಥರ ಒಂದು ಸಮಕ್ಕೆ ಉಂಡೆಗಳನ್ನ ಮಾಡ್ಕೊಳ್ಳಿ. ನೋಡಿ ಪಾಕನೂ ಚೆನ್ನಾಗಿ ಆಗಿದೆ. ಪಾಕಕ್ಕೂ ಕೂಡ ನಾನು ಏಲಕ್ಕಿ ಒಂದು 4 ಏಲಕ್ಕಿನ ಜಜ್ಜಿಬಿಟ್ಟು ಹಾಕಿದ್ದೀನಿ ನೋಡಿ. ಇಷ್ಟ ಆದರೆ ಪಾಕ ಸಾಕು. ಪಾಕನ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಮುಂಚೆನೇ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ನಾನು ಎಲ್ಲನೂ ನೋಡಿ ಜಾಮೂನ್ನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ ಉಂಡೆಗಳನ್ನ. ಮತ್ತು ನೀವು ಜಾಮೂನ್ನ ಬೇಯಿಸ್ಕೋವಾಗ ಉರಿ ಜಾಸ್ತಿ ಇಟ್ಕೋಬಾರ್ದು. ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಆವಾಗ ನಿಮಗೆ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ ಜಾಮೂನು. ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಮೇಲೆಲ್ಲ ಬೇಗ ಕಲರ್ ಬಂದುಬಿಡುತ್ತೆ, ಒಳಗಡೆ ಹಿಟ್ಟಿರ್ತಾರೆ ಹಾಗೇ ಇರುತ್ತೆ ನೋಡಿ. ಎಣ್ಣೆಗೆ ಹಾಕಿದ ತಕ್ಷಣವೇ ಅದು ಅಳ್ಕೊತಾ ಇದೆ. ಎಷ್ಟು ದಪ್ಪ ಆಗ್ತಾಯಿದೆ ಅಲ್ವಾ, ಕಾಣಿಸ್ತಿದೆ ಅಲ್ವಾ. ಎಣ್ಣೆಗೆ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಹಿಟ್ಟು ಅಳ್ಕೊಳ್ಳುತ್ತೆ ನೋಡಿ. ನಾವು ಮಾಡಿರೋ ಸೈಜಿಗಿಂತ ಉಂಡೆ ಇನ್ನೂ ದಪ್ಪ ಆಗ್ತಿದೆ ಎಣ್ಣೆಯಲ್ಲಿ.
ನೀವು ಪಾಕಕ್ಕೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಹಾಗಾಗಿ ನೀವು ಉಂಡೆ ಮಾಡ್ಕೊಳ್ಳುವಾಗ ಒಂದು ಮೀಡಿಯಮ್ ಸೈಜಿಗೆ ಉಂಡೆಗಳನ್ನ ಮಾಡ್ಕೊಳ್ಳಿ. ತುಂಬ ದಪ್ಪ ಮಾಡ್ಕೊಂಬಿಟ್ರೆ ದಪ್ಪ ದಪ್ಪ ಆಗುತ್ತೆ ಜಾಮೂನು. ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಜಾಮೂನ್ನ ಬೇಯಿಸ್ಕೋಬೇಕು. ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡು ನೀಟಾಗಿ ಎಲ್ಲ ಸೈಡೂ ಬೇಯಿಸ್ಕೋಬೇಕು. ಜಾಮೂನ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರೂ ಇಷ್ಟಪಡ್ತಾರೆ. ದೊಡ್ಡವರಿಂದ ಚಿಕ್ಕವರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ಜಾಮೂನು. ಒಂದು ಒಳ್ಳೆ ಸ್ವೀಟ್ ಅಂತಲೇ ಹೇಳ್ಬೋದು ಜಾಮೂನ್ನ. ಮತ್ತು ಸಕ್ಕರೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ನಾನು ಬೆಲ್ಲದಿಂದ ಮಾಡ್ತಾಯಿದ್ದೀನಿ ಜಾಮೂನು. ಈ ಬೆಲ್ಲದಿಂದ ಮಾಡಿದ ಜಾಮೂನು ಕೂಡ ತುಂಬಾ ರುಚಿಯಾಗಿರುತ್ತೆ. ನಾವು ಸಕ್ಕರೆಯಿಂದ ಹೇಗೆ ಜಾಮೂನು ಮಾಡ್ತೀವಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ. ಯಾವ ಡಿಫ್ರೆನ್ಸೂ ಗೊತ್ತಾಗಲ್ಲ ಬೆಲ್ಲದ ಸಕ್ಕರೆದ ಅನ್ನೋ ಥರ. ನಿಮಗೆ ಪಾಕ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಪಾಕನ ಮಾಡ್ಕೊಳ್ಳಿ. ನಮ್ಮನೆ ಪಾಕ ಯಾರೂ ಕುಡಿಯೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಪಾಕನ ಕಮ್ಮಿ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಜಾಮೂನು. ತುಂಬ ಬ್ಲಾಕ್ ಆಗೋವರೆಗೂ ಬೇಯಿಸ್ಕೋಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಎತ್ಕೊಂಡು ಆಮೇಲೆ ಪಾಕಕ್ಕೆ ಹಾಕ್ಕೊಳ್ಳಿ ಒಂದು ಸಲ. ನೋಡಿ ಪಾಕನೂ ಕಂಪ್ಲೀಟಾಗಿ ತಣ್ಣಗಾಗಿರಬಾರ್ದು. ಪಾಕನೂ ಸ್ವಲ್ಪ ಬಿಸಿ ಇರಬೇಕು. ಇದು ಜಾಮೂನು ಕೂಡ ನೀವು ಎಣ್ಣೆಯಿಂದ ಎತ್ತಿದ ಮೇಲೆ ಒಂದು ಪ್ಲೇಟಿಗೆ ಎತ್ಕೊಂಡು ಪಾಕದೊಳಗೆ ಹಾಕ್ಕೊಳ್ಳಿ. ಪಾಕನೂ ಸ್ವಲ್ಪ ಬಿಸಿ ಇರಬೇಕು, ಜಾಮೂನು ಕೂಡ ಬಿಸಿ ಇರಬೇಕು. ಆವಾಗ ನಿಮಗೆ ಚೆನ್ನಾಗಿ ಹರಳ್ಕೊಳ್ಳುತ್ತೆ ಜಾಮೂನು ಸಾಫ್ಟಾಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜಾಮೂನ್ ಮಾಡೋದು ಕೂಡ ತುಂಬಾ ಸುಲಭ, ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ನಾನಿಲ್ಲಿ ಒಂದು 10 ನಿಮಿಷ ಪ್ಲೇಟ್ನ ಮುಚ್ಚಿ ಇಡ್ತಾಯಿದ್ದೀನಿ. ನೋಡಿ 10 ನಿಮಿಷ ಆದಮೇಲೆ ಪಾಕನೇ ಇಲ್ಲ, ಎಲ್ಲ ಡ್ರೈ ಆಗಿ ಹೋಗಿದೆ. ನಾನು ಆವಾಗಲೇ ಹೇಳ್ದಂಗೆ ಪಾಕನ ಕಮ್ಮಿ ಮಾಡಿದ್ದೆ, ನಾನು ಜಾಸ್ತಿ ಮಾಡ್ಕೊಂಡಿಲ್ಲ. ನಿಮಗೆ ಪಾಕ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ, ಬೆಲ್ಲನೂ ಜಾಸ್ತಿ ಹಾಕ್ಕೊಳ್ಳಿ, ಪಾಕನ ಜಾಸ್ತಿ ಮಾಡ್ಕೊಳ್ಳಿ. ನಾನು ಪಾಕ ಯಾರೂ ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾನು ಪಾಕನ ಮಾಡ್ಕೊಂಡಿಲ್ಲ. ನೋಡಿ ನಿಮಗೆ ಜಾಮೂನ್ ನೋಡ್ತಾ ಇದ್ದಾಗಲೇ ಗೊತ್ತಾಗ್ತಿದೆ ಜಾಮೂನ್ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ. ನೀವು ಬಾಯಿಗೆ ಹಾಕಿದ ತಕ್ಷಣ ಕರಗೋಗುತ್ತೆ ಜಾಮೂನು, ಅಷ್ಟು ಚೆನ್ನಾಗಿರುತ್ತೆ ಜಾಮೂನು. ನಾನು ಆಗಲೇ ಹೇಳ್ದಂಗೆ ಸಕ್ಕರೆದು ಅಥವಾ ಬೆಲ್ಲದ ಅನ್ನೋ ಡಿಫ್ರೆನ್ಸೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಆದಷ್ಟು ಬೆಲ್ಲದಿಂದನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಮಿಸ್ ಮಾಡದೆ ಬೆಲ್ಲದಿಂದ ಜಾಮೂನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.